ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದಲ್ಲಿ ಕೆಲ ರೈತರು ಕಳೆದ 3 ದಶಕಗಳಿಂದ ಎಲೆಬಳ್ಳಿ ಕೃಷಿಯಿಂದ ಆದಾಯ ಗಳಿಸುತ್ತಿದ್ದಾರೆ. ಸರ್, ತಮ್ಮ ಹೆಸರು? ಹನುಮಂತಪ್ಪ ರೀ. ಇದು ಎಲೆ ತೋಟ ಎಷ್ಟು ವರ್ಷ ಆಯ್ತು ರೀ ಇದು ಮಾಡಕ್ಕೆ ಕುಂತೀವಿ? ಇದು 8ನೇ ವರ್ಷ ಚಲ್ತೈತಿ ನೋಡ್ರಿ. ಈ ಅಗಿ ನಡೆಸಿ ಎಷ್ಟು ವರ್ಷ ಆಯ್ತು ರೀ? 8 ವರ್ಷ ಆತ್ರಿ. ಇದು 8 ವರ್ಷ ಆಯ್ತು. 8 ವರ್ಷ ಆತ್ರಿ. ಅಂದ್ರೆ 8 ವರ್ಷದ ಪೀಕ್ ಬರ್ತಾ ಇದೆ ಸರ್ ಇದು? 7ನೇ ವರ್ಷದ ಚಾಲು ಐತ್ರಿ. 1 ವರ್ಷ ಬರಗಲ್ರಿ. 7ನೇ ವರ್ಷದ ಚಾಲು ಆಗತ್ತೆ ರೀ. 7 ವರ್ಷ ಚಲೋ. 1 ವರ್ಷನೇ ಸುಮ್ಮನೆ ಸಿಂಪಲ್ ರೀ. ಇದು ಯಾವ ಥರ ಇದೆ ಸರ್ ಇದು? ಇದು ಜವಾರಿ ಐತ್ರಿ ಎಲಿ. ಜವಾರಿ ಎಲೆ ರೀ. ಸ್ವಲ್ಪ ಕೈ ಜಾಸ್ತಿ ರೀ. ಸ್ವಲ್ಪ ಇದು ಕೈ ಕಮ್ಮಿ ತಪ್ಪಂದ್ರೆ ಅರಿವು ಬರ್ತ್ರಿ. ಇದು ಕೈ ಜಾಸ್ತಿ ಐತ್ರಿ. ಇದು ಕೈ ಅಂತೀರಿ ಇದಕ್ಕೆ. ಕಮ್ಮಿ ತಪ್ಪನ ಎಲ್ಲಿ ಯಾರು ಬರ್ತೀರಿ. ಇದು ಜವಾರಿ ಬೆಳೆ ಆಗತ್ತೆ. ಎಲ್ಲಿ ಜಾಸ್ತಿ ಬರ್ತದೆ. ಸಣ್ಣ ಬರ್ತೀರಿ, ಆರು ಬರಲ್ಲ. ಮಳೆಗಾಲದಾಗ ಚಲೋ ಬರ್ತೀರಿ. ಮಳೆಗಾಲದಾಗ ಚಲೋ ಬರ್ತೀರಿ. ಇದು ವರ್ಷಗಟ್ಟಲೆ ಪೀಕ್ ಅನ್ನ ಸರ್? ವರ್ಷ ಪೀಕ್ ರೀ ಸರ್. ಎಷ್ಟು ದಿವಸಕ್ಕೊಮ್ಮೆ ಮೆರಿತೀರಿ ಸರ್ ನೀವು? 1 ತಿಂಗಳ 20 ದಿವಸಕ್ಕೊಮ್ಮೆ ರೀ. 20 ದಿವಸಕ್ಕೊಮ್ಮೆ? 20 ದಿವಸಕ್ಕೊಮ್ಮೆ ಮೆರಿತೀವಿ ರೀ. 25 ದಿವಸ ಹೋಗುತ್ತೆ ರೀ ಒಮ್ಮೆ. ಮಳೆಗಾಲದಿಂದ 20 ದಿವಸದಾಗ ಕುಯ್ತೀವಿ ರೀ. ಒಂದ್ಸಲ ಕೊಯ್ದ್ರೆ ಎಷ್ಟು ವ್ಯೂ ಹಾಕೋ ಸರ್? ಒಂದು ಆಗತ್ತೆ ರೀ. 20-30 ತನಕ ಆಗತ್ತೆ ಗಂಡಿ. ಫಸ್ಟ್ ಚುನೆ ಒಂದು 5 ವರ್ಷ ಮುಂದೆ 70 ಪೆಂಡಿ ತನಕ ಹೋದ್ವಿ ರೀ. ಇದು ಮಾಲ್ ಕಂಬರ್ಕತ್ತಲ್ರಿ. ಈಗ ಸುಮ್ಮನೆ ಸಿಂಪಲ್ 20-30 ತನಕ ಕಾಯಂ ಐತ್ರಿ. ಹೆಂಗ್ ಪೆಂಡಿ ರೀ ಅದು? ಹಿಂಗ ರೀ, ಮಾರ್ಕೆಟ್ ಹೇಳಕ್ ಬರಲ್ಲ ರೀ. ನಾವು ಕಾಯಂ ಕೊಟ್ಟಿವ್ರಿ ಚಿನ್ನವ್ರು. 2,000 2,500 ಹಂಗೆ ಕೊಡ್ತಾನೆ ರೀ. 2,000 2,500 ಎಷ್ಟು ಇದ್ರೆ ಎಲ್ಲಿ ಎಲ್ಲ ಅವ್ರಿಗೆ ಒಬ್ಬರಿಗೆ ಖರ್ಚು. ಅವ್ರನ್ನ ಬಿಟ್ಟು ಮತ್ತೆ ಬೇರೆದಾರು ಯಾರಿಗೆ ಕೊಡಗಲ್ಲ ರೀ ಸರ್ ನಾವು. ಎಷ್ಟು ಎಕರೆ ಹಾಕಿರಿ? 1 ಎಕರೆ ಆಗ್ಬೋದು ಸರ್. ಇದು 1 ಎಕರೆ? 1 ಎಕರೆ ಆಗುತ್ತೆ. ಸಸಿ ಎಷ್ಟದ ಸರ್ ಒಟ್ಟ? ಸಸಿ ಒಂದು 1200, ಅದು ಒಂದು 1,400 ಆಗತ್ತೆ ರೀ. 1,400 ಆಗುತ್ತೆ? 1,400 ಆಗತ್ತೆ ರೀ. 1,400 ಆಗತ್ತೆ ನೋಡಿ ಸರ್. ಮಾರ್ಕೆಟ್ 200 ಅಂದಾರೆ ಮತ್ತೆ ಬದ್ಲಿ ಕಡೆ ಕಳ್ಸಂಗಿಲ್ಲ? ನಾವು ಕಳ್ಸಲ್ರಿ. ಓಪನ್ ವರ್ಷ ಗಟ್ಟಲೆ ಕೊಟ್ಬಿಡ್ರಿ. ದೀಪಾವಳಿಗೆ ಮುಗಿಸಿರಿ ಸರ್. ಬರೋ ದೀಪಾವಳಿ ತನಕ ಅವ್ರಿಗೆ ಕೊಡೋರು ಸರ್. ಯಾವ ಥರ ಮುಗಿಸಿರ್ತೀರಿ ಸರ್ ಇವ್ರಿಗೆ? ವರ್ಷದ್ದನ್ರಿ? ಇಲ್ಲ, ನೋಡಿ ಕೊಡ್ತಾರೆ. ಹಂಗೆ ಹಿಂಗೇನು ಹೇಳ್ರಿ. ವರ್ಷದ್ದು ಬಗೆಹರಿಸಿದ್ರು ವರ್ಷದ್ದು ಹಂಗ ಗಿಡಸಲ್ರಿ ನಮ್ಗಂತಾರೆ. ಅವ್ರು ಮಾಲ್ ಜಾಸ್ತಿ ಬರ್ತಾವ್ರಿ. ಅವ್ರಿಗೆ ಮಾಲ್ ಜಾಸ್ತಿ ಬರಕ್ಕೆ ಅವ್ರಿಗೆ ಗಿಡಸಲ್ರಿ ನಮ್ಗೆ ಕಮ್ಮಿ ಕೊಡ್ತವ್ರಿ ಅಂತಾರೆ. ಎದಕ್ಕೆ ಯೂಸ್ ಆಗತ್ತೆ ರೀ ಎಲ್ಲಿ ಹೆಚ್ಚಾಗಿ? ಅಕ್ಕಿನಕ್ರಿ. ಇದು ಮತ್ತೆ ಅದಕ್ಕೆ ಅಕ್ಕಿನಕ್ರಿ ಖರ್ಚಾಗದು. ಅಂಬಾಡಿ ಎಲೆ ಏನ್ರಿ ಇದು? ಕರಿ ಎಲೆ ರೀ. ಕರಿ ಎಲೆ. ಕರಿ ಎಲೆ ರೀ. ಇಳಿಯೋದು ಎಲೆ ಅಂತಾರಲ್ರಿ? ಇಳಿಯೋದು ಎಲೆ ರೀ. ತಿಂಗಳಿಗೆ ಸುಮಾರು 15 ದಿನ ಎಲೆ ಕೊಯ್ದು ಸಿಂಧನೂರು, ಲಿಂಗಸೂರು, ರಾಯಚೂರು, ಯಾದಗಿರಿ, ಕಲಬುರ್ಗಿಗೆ ಮಾರಾಟ ಮಾಡಲಾಗುತ್ತಿದೆ. ಈ ಎಲೆಗಳು 15 ದಿನಗಳವರೆಗೆ ಉಪಯೋಗಕ್ಕೆ ಬರುತ್ತಿದ್ದು ವಾರಕ್ಕೆ 10 ರಿಂದ 15 ಸಾವಿರ ರೂಪಾಯಿ ಆದಾಯ ಗಳಿಸುತ್ತಿದೆ. ಇದು ಏನು ರಜರ್ ಇದು? ಉಗುರ್ರಿ ಅದು. ಇದು ಬಡಿಗೆರು ಮಾಡಿಕೊಡ್ತಾರೆ ಇದನ್ನು ಉಗುರನ್ನ. ನಮ್ಮಲ್ಲಿ ನಾವು ಮಾಡೋಕ್ಕಾಗಲ್ಲ ಇದನ್ನು. ಎದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಅದನ್ನು? ಅಂದ್ರೆ ಇದು ಕೈಲಿ ಅಂದ್ರೆ ಉಗುರಲ್ಲಿ ನಂಜು ಬಂದ್ಬಿಡ್ತದೆ. ಇದು ತುಂಬು ಕರೆಕ್ಟ್ ಕಟ್ ಆಗಲ್ರಿ. ಅದು ಜಬರ್ತೈತ್ರಿ. ಜಬರಿಕ ಅದು ಎಲ್ಲಿ ತಡಿಗಲ್ರಿ ಅದು. ಅದಕ್ಕಾಗಲೇ ಇದನ್ನ ನಾವು ಉಪಯೋಗಿಸ್ತಾರೆ. ಅದನ್ನ ಹಾಕ್ಯಂಡ ಇಲ್ಲಿ ಕಟ್ ಮಾಡಿ ಹಾಕ್ಯಂಡ ಇಲ್ಲಿ ಕಟ್ ಮಾಡಿದ್ರಿ. ಕೈಲಿ ಮಾತ್ರ ಅರಿಯೋದ್ರಲ್ರಿ. ಅರಿಯೋದಿಲ್ರಿ. ಬೆಳೆ ಇಳಿಸೋದು ಯಾವ ಥರ ಮಾಡ್ತೀರಿ? ಬೆಳೆ ಇಳಿಸೋದನ್ನ ಸರ್ ಚುನಕ ಫಸ್ಟಿಗೆ ಇಲ್ಲೇ ಸಸಿ ಹಾಕಿರ್ತದೆ ಸರ್. ಇದರಂತಾಗ ಕುಡಿ ಇರ್ತದೆ ಸರ್. ಇದರಂತಾಗ ಕುಡಿ ಇದ್ದ ಮೇಲೆ ಏನು ಮಾಡುತ್ತೆ, ಈ ಮೊಣಕಾಲ ಮಟ್ಟ ಅರಿ ತೆಗಿತೀವಿ. ಅರಿ ತೆಗೆದು ಮಣಿಸಿ ಮತ್ತೆ ಇಷ್ಟ ಕುಡಿ ಬಿಡ್ತದೆ. ಇಲ್ಲಿಂದ ತೆಗಿ ಏನಿರ್ತಲ್ರಿ ಅದು ಮತ್ತೆ ಬೇರ್ ಬಿಡ್ತೈತೆ. ಅದು ಒಳಗಡೆ ನೆಲಕ್ಕೆ ಮಣ್ಣು ಮುಚ್ಚಿ ಬಿಡ್ತೀವಲ್ರಿ. ಅದು ಮಣಿಸಿ ಬೇರ್ ಬಿಡ್ತೈತೆ. ಬೇರ್ ಬಿಟ್ಟು ಅದಕ್ಕೆ ಮತ್ತೆ 3-4-5 ಮರಿ ಬಿಡ್ತಾರೆ ಸರ್. ಇದು ಎಲೆ ತೋಟ ಆರಂಭ ಮಾಡಕ್ಕೆ ಫಸ್ಟಿಗೆ ಏನು ಮಾಡಕ್ಕೆ ನೀವು ಇದನ್ನು ಬೆಳೆಸ್ಬೇಕಾ? ಇದರಂತಾಗ ಮಡಿ ಮಾಡ್ಬೇಕ್ರಿ ಮೊದ್ಲು. ಅಲ್ಲ, ಇದನ್ನ ಬೆಳೆಸಿದ್ರೆ ಆಸರಕ್ಕೆ ಕಮ್ಮ. ಇದರಂತ ಮಡಿ ಮಾಡಿ ಬೀಜ ಇರ್ತದೆ ಸರ್. ಮ್ಯಾಲೆ ಏನದವಲ್ರಿ, ಈಗ ನಾವು ಬೆಳೆ ಬಿಡ್ತೀವಿ ರೀ. ಬೀಜ ಇನ್ನು ಮ್ಯಾಕ ಬ್ಯಾಸಿಗೆ ಕಾಯಕವ್ರಿ. ಮೇಲೆ ನುಗ್ಗಿಕಾಯಿ ಇವೆಲ್ಲ ಸಸಿಗಳು ಕಾಯಿ ಆದಮೇಲೆ ಅವನ್ನ ಇದು ಮಾಡಿ ಬೀಜ ಆರಿಸಿಟ್ಟು ಒಣಗಿಸಿ ಇದರಂತ 4 ಮೂಲೆ ಚಕ್ ಮಾಡಿ ಮಡಿನ 4 ಮೂಲಿಗೆ 4 ಬೀಜ ಊರ್ತದೆ. ಯಾವ ಬೀಜ ರೀ? ನುಗ್ಗಿದು, ಆರಾದು, ತೊಗಚಿ, ಬೋರ್ಲ 4 ಮನೆ ಬೀಜ ಊರ್ತವ್ರಿ. ಊರಿ ಆಮೇಲೆ ಅವನ್ನ ನೀರು ಬಿಟ್ಕೊಂತ ಹೋಗ್ತವ್ರಿ. ಅವು ಸಸಿ ಬೆಳವಣಿಗೆ ಆಗ್ತಾವ್ರಿ. ಬೆಳವಣಿಗೆ ಆದ್ಮೇಲೆ ಒಂದು ವೇಳೆ ಸುಚ್ಚಿ ಬಂತಂದ್ರೆ ನುಗ್ಗಿ ಗಿಡಕ್ಕೆ ಮಿಲತ್ತನ ಪುಡಿ ಕುಕ್ತವ್ರಿ. ಅವಕ್ಕೆ ಕುಕ್ಕಿ ಮತ್ತೆ ಆಮೇಲೆ 6 ತಿಂಗಳ ಮೇಲೆ ಗೊಬ್ಬರ ಹಾಕ್ತವ್ರಿ. ಊರು ಗೊಬ್ಬರ, ಸಗಣಿ ಗೊಬ್ಬರ.
ಹಾಕಿದ ಮೇಲೆ ಮುಂದೆ ಬಲವಣಿಗೆ ಆಗ್ತಾವೆ. ಹಾಕಿ ಆ ಬಲವಣಿಗೆ ಆದ್ಮೇಲೆ ಈ ಬೆಳ್ಳಿನ ಚಿಗಿತಲ್ರಿ ಮುಂದೆ ಕಬ್ಬಿಸ್ಕೊಂತ ಹೋಗ್ಬಿಡ್ತವೆ. ಅಂದ್ರೆ ಆಸರಕ್ಕೆ ಇದಕ್ಕೆ ಇದು ಬೇಕೇ ಬೇಕು, ನುಗ್ಗಿ ಗಿಡ ಬೇಕ್ರಿ ಆಸರಕ್ಕೆ. ಫಸ್ಟ್ ನುಗ್ಗಿ ಗಿಡ ಬೆಳೆಸ್ತೀರಿ ನೀವು? ನುಗ್ಗಿ ಗಿಡ ಬೆಳೆಸ್. ನುಗ್ಗಿ ಗಿಡ ಆದ್ಮೇಲೆ ಎಳಿ ಬೆಳೆ ಹಾಕ್ತಿರಿ? ಹ್ಞೂ ರೀ, ಎಲ್ಲಿ ಅಲ್ಲಿ ತನ ಎಳಿ ಬೆಳ್ಳಿಗೆ ಇದು ಮಾಡಕ್ ಅದನ್ನ ಕೇಳಿ. ಫಸ್ಟ್ ನಿಮ್ಗೆ ನುಗ್ಗಿ ಗಿಡ ಬೇಕೇ ಬೇಕು? ಬೇಕು. ಆಸರೆಗೆ ಒಂದು ಯಾವ್ದಾರ ಗಿಡ ಬೇಕೇ ಬೇಕೆ? ನುಗ್ಗಿ ಗಿಡನ ಬೆಳೆ? ನುಗ್ಗಿ ಗಿಡನ ಬೇಕ್ರಿ ಅವು. ಈಗ ಅದು ಎಷ್ಟು ವರ್ಷದ ಐತ್ರಿ ನುಗ್ಗಿ ಗಿಡ? ಈಗ ಇದು 6 ವರ್ಷದ ಐತಿ ಸರ್. ಬೆಳಿರಿ? ಬೆಳ್ಳಿನೂ ಅಷ್ಟಾರಿ ಅದು. ಅದು 6 ವರ್ಷದ. ಅಂದ್ರೆ ಅದ್ರ ಜೊತೆನೇ ಇದ್ರ ಬೆಳಿತೀವಿ? ಜೊತೆಗೆ ಇದು ಮಾಡೋದು. ಇದು ಎಲ್ಲಿ ಬೆಳೆ ಎಷ್ಟು ವರ್ಷ ತನಕ ಬರ್ತಾರೆ ಪೀಕ್ ನಿಮ್ಗೆ? ಇದು 100 ವರ್ಷದ ತನಕ ಬರ್ತದೆ. ಒಮ್ಮೆ ಬಿತ್ತನೆ ಮಾಡಿದ್ರೆ? ಒಮ್ಮೆ ಬಿತ್ತನೆ ಮಾಡಿದ್ರೆ ಅಂದ್ರೆ ವರ್ಷಕ್ಕೊಮ್ಮೆ ಇಳುವರಿ ಮಾಡ್ಬೇಕ್ರಿ. ಅದನ್ನ ನೆಲಕ್ಕೆ ಅರಿ ತೆಗೆದು ಅರ್ಧ ಮನಸ್ಬೇಕ್ರಿ. ಹೆಂಗ ಯಾವ ಥರ ಅಂತೀರಿ ನೀವು? ಇದನ್ನ ಅಷ್ಟು ತೆಗೆದ್ಬಿಡ್ತು ಸರ್, ಸಚ್ಚಿ ಎಲ್ಲ. ಹ್ಞೂ. ತೆಗೆದು ಇದನ್ನಷ್ಟು ಎಲ್ಲ ತೆಗೆದು ಬರೀ ಬಡ್ಡಿ ಅಷ್ಟ ಉಳಿಸ್ತೀರಿ. ಇದನ್ನು ಬಡ್ಡಿ ಉಳಿಸಿ ಸಿಂಬಿ ಉಳಿಸ್ತೀರಿ. ಇಲ್ಲಿ ಸಿಂಬಿ ಮಾಡಿ ಅರ್ಧ ನೆಲದಕ್ಕೆ ಮಣಿಸಿ ಅರ್ಧ ನೆಲಕ್ಕೆ ಮ್ಯಾಲೆ ಎಬ್ಬಿಸಿ ಬಿಡ್ತೀವಿ ಸರ್. ಇದು ಬೆಳ್ಳಿ ಇದೇ ಬೆಳ್ಳಿದ ಸಿಂಬಿ. ಅದು ಹಂಗೆ ಸುತ್ತ ಹಾಕಿಬಿಡ್ತಾರೇನ್ರಿ? ಸುತ್ತಗಳ್ರಿ ಅದನ್ನ. ಇದನ್ನೇನೈತೆ ಇಲ್ಲಿ ಅರಿ ಏನು ತೆಗಿತವಲ್ರಿ, ಇದ್ರಂತಾಗ ಮಣಿಸಿ ಬಿಡ್ತೀವಿ. ಮಣಿಸಿ ಮತ್ತೆ ಆ ಬೆಳೆನ ಅದಕ್ಕೆ ಮಾಡಿ ಮುಂಡೆ ಕಬ್ಬಿಸ್ಬಿಡ್ತೀವಿ. ಮುಂಡೆ ಕಬ್ಬಿಸಿದ ಮೇಲೆ ಇದನ್ನೇನು ಮಣಿಸಿರ್ತಾವಲ್ರಿ, 4-5 ಮರಿ ಬಿಡ್ತೈತ್ರಿ. ಅದು ಮರಿ ಬಿಟ್ಟ ಮೇಲೆ ಇದ್ರ ಮೇಲೆನ ಕಟ್ಕೊಂತ ಹೋಗ್ರಿ. ಇದು ಹೊಸ ಬೆಳೆ ಆಗತ್ತೆ. ಅದು ಕಟ್ಕೊಂತ ಹೋದದ್ದು. ಇದು ಏನೈತೆ ವರ್ಷದಾಗ 2-3 ಬೆಳೆ ಸಾಯ್ತೈತಿ. ಈಗ ಇದಕ್ಕೆ ಗೊಬ್ಬರ ಈ ಥರ ಯಾವ ಥರ ಬಿತ್ತನೆ ಮಾಡಕ್ಕಾರ? ಗೊಬ್ಬರ ಏನು ಇದು ಮಾಡಿವಲ್ಲ ಸರ್, ಚಲ್ಕಿ ತಗೊಂಡು 4 ಬಳ್ಳು ಮಡಿನ ಕಡಿತೀವಿ ಸರ್. ಅರಿ ಮಡಿನ ಚಲ್ಕಿಲಿ ತೆಗೆದು ಆಮೇಲೆ ಗೊಬ್ಬರ ಹಾಕಿ ಇದು ಮಾಡ್ರಿ. 3 ತಿಂಗಳಿಗೊಮ್ಮೆ ಗೊಬ್ಬರ ತಿರುಗೋವರ್ಗ ಮಾಡ್ತಾರೆ. ಅದನ್ನು 3 ತಿಂಗಳಿಗೊಮ್ಮೆ. ಯಾಕಂದ್ರೆ ನೆಲ ಬಿಗುವಾಗಿ ಬೇರು ಇರ್ತಾವ್ರಿ ಸರ್. ಅವು ಬೇರು ಹಿಡ್ಕೊಂಡು ಎಲಿ ಆಳುಗಳು ಸರ್. ಅಂದ್ರೆ ಸಗಣಿ ಗೊಬ್ಬರ ಹಾಕ್ತಿರೋ? ಸಗಣಿನೂ ಗೊಬ್ಬರನ ಹಾಕ್ತವ್ರಿ, ಕುರಿ ಗೊಬ್ಬರನೂ ಹಾಕ್ತವ್ರಿ. ಅಂದ್ರೆ ಸಾವಯವ ಗೊಬ್ಬರ? ಹಾನ್ರಿ. ಈ ತರ ಇವು ಎಲ್ಲ ಇಲ್ರಿ. ಈ ಬೇರೆ ಗೊಬ್ಬರ ಉಪಯೋಗ ಇಲ್ರಿ. ಮತ್ತೆ ಬೆಳ್ಳಿ ಹಣ್ಣು ಇದಾಗಿಬಿಡ್ತು ಸರ್. ಇದಕ್ಕೆ ಆದಾಯ ಖರ್ಚು ಕಮ್ಮಿ ಏನ್ರಿ ಸರ್? ಖರ್ಚು ಬರ್ತದೆ ಸರ್. ಈಗ ಇಳಿಸ್ಬೇಕಾದ್ರೆ ನೀವು ಅದನ್ನ ಅಷ್ಟ ಮಾಡ್ಲೇಬೇಕಂದಂಗ? ಅಷ್ಟು ಮಾಡ್ಲೇಬೇಕು. 10 ಆಗಿರ್ತಾವ್ರಿ ಸರ್. ಇದನ್ನ ಇಳಿಸ್ಬೇಕಾದ್ರೆ ಅರಿ ಕಡೆಕ್ 3 ಮ್ಯಾಲೆ ನಾವು ಈ ಬೆಳ್ಳಿ ಅರ್ದು ಇದು ಮಾಡಾರ ಮ್ಯಾಲೆ 3 ಏನ್ರಿ. ಇನ್ನು ಮತ್ತೆ ಮಡಿ ಮಾಡಾರ 2 ಒಂದು 10 ಜನ ಬೇಕು. ಒಮ್ಮೆ ಇದು ಮಾಡ್ಬೇಕಾದ್ರೆ 10 ಜನ ಬೇಕು. 10 ಜನ ಬೇಕು. ಈಗ ಒಂದ್ಸಲ ಹೇಳಿ ನೀವು ಇಳಿಸಾಗ ನಿಂತ್ರ ಎಷ್ಟು ದಿನ ಆಗತ್ರಿ? ಇದು 15 ದಿವಸ ಆಗುತ್ತೆ ಸರ್. 15 ದಿನ ಬಳಿ ಎಲಿ ಇಳಿಸಿ ಮೇಲೆ ಮತ್ತೊಂದು ತಿಂಗಳ ಗ್ಯಾಪ್? ಏನು ಒಂದು ವರ್ಷದ ತನಕ ಗ್ಯಾಪ್ ರೀ. 1 ವರ್ಷದ ತನಕ ಗ್ಯಾಪ್. ಮತ್ತೆ ಅಷ್ಟು ಎಲ್ಲ ಇದು ಮಾಡಿ ಸ್ವಚ್ಛತೆ ಮಾಡಿ ಕಟ್ಟಬೇಕ್ರಿ ಎಲ್ಲ ಇದು ಮಾಡಿ. ಮಳೆಗಾಲದಲ್ಲಿ ಹೆಚ್ಚಾಗುವ ಉತ್ಪಾದನೆ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಹೆಚ್ಚಾಗುವ ಆದಾಯದಿಂದ ಈ ಕೃಷಿ ರೈತರ ಕೈ ಹಿಡಿದಿದೆ.